ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿ ದರ್ಶನ್ಗೆ ಈಗ ಬಿಗ್ ಶಾಕ್ ಆಗಿದೆ. ಕಾರಣ ಪ್ರದೋಷ್ ಮಾಫಿ ಸಾಕ್ಷಿಗೆ ಕೋರ್ಟ್ ಅಸ್ತು ಅಂದಿದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಇದು. ಪ್ರದೋಷ್ ಸಲ್ಲಿಸಿದ್ದಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನ ಸೆಷನ್ಸ್ ಕೋರ್ಟ್ ಪುರಸ್ಕರಿಸಿದೆ. ಕೊಲೆ ಆರೋಪಿ ದರ್ಶನ್ಗೆ ಇದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಕೊಲೆ ಸಂದರ್ಭದಲ್ಲಿ ದರ್ಶನ್ ಜೊತೆಗಿದ್ದ ಪ್ರದೋಷ್ ಈಗ ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿ. ಆರೋಪಿಗೆ ಗೊತ್ತಿರುವ ಎಲ್ಲ ಮಾಹಿತಿಯನ್ನ ಹೇಳಬೇಕು ಅಂತ ಷರತ್ತು ಹಾಕಿದೆ ಕೋರ್ಟ್. ಮಾಫಿ ಸಾಕ್ಷಿ ಅರ್ಜಿಗೆ ಷರತ್ತು ವಿಧಿಸಿ ಅರ್ಜಿಯನ್ನ ಮಾನ್ಯ ಮಾಡಲಾಗಿದೆ. ಕೇಸ್ನ ಟ್ರಯಲ್ ಮುಗಿಯೋವರೆಗೂ ಪ್ರದೋಷ್ಗೆ ನ್ಯಾಯಾಂಗ ಬಂಧನ. ಸತ್ಯ ಹೇಳದಿದ್ದಲ್ಲಿ ಮತ್ತೆ ಆರೋಪಿಯಾಗಿ ಮುಂದುವರಿಯಬೇಕಾಗತ್ತೆ. ಮಾಫಿ ಸಾಕ್ಷಿ ಪ್ರದೋಷ್ಗೆ ಸೆಷನ್ಸ್ ಕೋರ್ಟ್ನಿಂದ ಸ್ಪಷ್ಟ ಸೂಚನೆ ಕೊಡಲಾಗಿದೆ. ಕೊನೆಗೂ ಕೂಡ ಈ ಪ್ರಕರಣದ A40 ಆರೋಪಿ 14 ಪ್ರದೋಷ್ ಈಗ ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿ. ಪ್ರದೋಷ್ ಸಲ್ಲಿಸಿದ್ದ ಮಾಫಿ ಸಾಕ್ಷಿ ಅರ್ಜಿಯನ್ನ ಸೆಷನ್ಸ್ ಕೋರ್ಟ್ ಪುರಸ್ಕರಿಸಿದೆ. ಜೊತೆಗೆ ಕೆಲವೊಂದಿಷ್ಟು ಷರತ್ತುಗಳನ್ನು ಕೂಡ ವಿಧಿಸಿದೆ. ಕೊಲೆ ಸಂದರ್ಭದಲ್ಲಿ ದರ್ಶನ್ ಜೊತೆಗಿದ್ದ ಈ ಪ್ರದೋಷ್ ಈಗ ಈ ಕೇಸ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ. ಆರೋಪಿಗೆ ಗೊತ್ತಿರುವಂತಹ ಎಲ್ಲ ಮಾಹಿತಿಯನ್ನ ಹೇಳಬೇಕು ಅಂತ ಷರತ್ತನ್ನ ವಿಧಿಸಿದೆ ಸೆಷನ್ಸ್ ಕೋರ್ಟ್. ಮಾಫಿ ಸಾಕ್ಷಿ ಅರ್ಜಿಗೆ ಷರತ್ತು ವಿಧಿಸಿ ಪ್ರದೋಷ್ ಸಲ್ಲಿಸಿದ್ದ ಅರ್ಜಿಯನ್ನ ಮಾನ್ಯ ಮಾಡಿದೆ ಕೋರ್ಟ್. ಕೇಸ್ನ ಟ್ರಯಲ್ ಮುಗಿಯೋವರೆಗೂ ಕೂಡ ಪ್ರದೋಷ್ಗೆ ನ್ಯಾಯಾಂಗ ಬಂಧನದಲ್ಲಿರಬೇಕಾಗುತ್ತೆ ಪ್ರದೋಷ್. ಒಂದು ವೇಳೆ ಏನಾದರೂ ನಿಜ ಹೇಳದೆ ಹೋದರೆ ಮತ್ತೆ ಆರೋಪಿಯಾಗಿ ಮುಂದುವರಿಯಬೇಕಾಗತ್ತೆ. ಈ ರೀತಿ ಸ್ಪಷ್ಟ ಸೂಚನೆಯನ್ನ ಸೆಷನ್ಸ್ ಕೋರ್ಟ್ ಪ್ರದೋಷ್ಗೆ ಕೊಟ್ಟಿರುವಂಥದ್ದು. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಪ್ರಕ್ರಿಯೆ ಮುಗಿಯೋವರೆಗೂ ಕೂಡ ಪ್ರದೋಷ್ ನ್ಯಾಯಾಂಗ ಬಂಧನದಲ್ಲೇ ಇರಬೇಕು. ಜೊತೆಗೆ ನಿಜ ಹೇಳಬೇಕು. ಒಂದು ವೇಳೆ ಸತ್ಯ ಹೇಳದೆ ಹೋದ್ರೆ ಆಗ ಪ್ರದೋಷ್ ಮತ್ತೆ ಆರೋಪಿಯಾಗಿ ಮುಂದುವರಿಯಬೇಕಾಗತ್ತೆ. ಈ ರೀತಿಯ ಷರತ್ತನ್ನ ಸೆಷನ್ಸ್ ಕೋರ್ಟ್ ವಿಧಿಸಿ ಆತ ಸಲ್ಲಿಸಿದ್ದಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನ ಪುರಸ್ಕರಿಸಿದೆ. ಒಂದು ವೇಳೆ ಏನಾದರೂ ಕೋರ್ಟ್ ಕೊಟ್ಟಂತಹ ಷರತ್ತನ್ನ ಉಲ್ಲಂಘನೆ ಮಾಡಿದ್ದೇ ಆದಲ್ಲಿ ಆಗ ಪ್ರದೋಷ್ ವಿರುದ್ಧ ಕೇಸ್ ದಾಖಲಾಗತ್ತೆ. ಅದನ್ನು ಕೂಡ ಪರಿಗಣಿಸಲಾಗತ್ತೆ. ಕೊಲೆ ರಹಸ್ಯ ಬಿಚ್ಚಿಡೋದಕ್ಕೆ ಕೊಲೆ ಆರೋಪಿ ದರ್ಶನ್ ಆಪ್ತ ಮುಂದಾಗಿರೋದು. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿ ನುಡಿದರೆ ಸಂಕಷ್ಟ ಎದುರಾಗೋದು ಫಿಕ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರತ್ಯಕ್ಷ ದರ್ಶಿಯಾಗಿದ್ದಂತಹ ಪ್ರದೋಷ್ ಈ ಕೇಸ್ನ ಆರೋಪಿ ನಂಬರ್ 14. ಪ್ರದೋಷ್ ಇನ್ನು ಮುಂದೆ ಕೊಲೆ ಕೇಸ್ನ ಮಾಫಿ ಸಾಕ್ಷಿಯಾಗಲು ಪ್ರದೋಷ್ ಅರ್ಜಿಗೆ ಸೆಷನ್ಸ್ ಕೋರ್ಟ್ ಈಗ ಒಪ್ಪಿಗೆಯನ್ನ ಕೊಟ್ಟಿದೆ. ದರ್ಶನ್ಗೆ ಆಪ್ತ ಈ ಪ್ರದೋಷ್ನಿಂದಲೇ ಈಗ ಮಾಫಿ ಸಾಕ್ಷಿಗೆ ನಿರ್ಧಾರ ಆಗಿದೆ. ಅಷ್ಟೇ ಅಲ್ಲ, ಆತ ಸಲ್ಲಿಸಿದಂತಹ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ಹಾಗಾದ್ರೆ ಏನಿದು ಮಾಫಿ ಸಾಕ್ಷಿ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಜೊತೆಗೆ ಯಾಕಿದು ಇಷ್ಟೊಂದು ಮಹತ್ವ? ಅಪರಾಧದಲ್ಲಿ ಕಡಿಮೆ ಪಾತ್ರ ಇರೋ ವ್ಯಕ್ತಿಗೆ ಮಾಫಿ ಸಾಕ್ಷಿಯಾಗುವಂತಹ ಅವಕಾಶ ಇರುತ್ತೆ. ಅಪರಾಧದಲ್ಲಿ ಭಾಗಿಯಾಗಿದ್ದ ಆರೋಪಿ ಸಾಕ್ಷಿಯಾಗಿ ಬದಲಾಗುವ ಒಂದು ಪ್ರಕ್ರಿಯೆ ಇದು. ಜೊತೆಗೆ ಅಪರಾಧದ ಸತ್ಯಾಸತ್ಯತೆಯನ್ನ ಒಪ್ಪಿಕೊಂಡು ಇತರೆ ಆರೋಪಿಗಳ ಪಾತ್ರದ ಕುರಿತಾಗಿ ಸಾಕ್ಷಿ ಹೇಳುವಂತಹ ವ್ಯಕ್ತಿ.
ಇದನ್ನ ಮಾಫಿ ಸಾಕ್ಷಿ ಅಂತ ಕರೆಯಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಿಜಕ್ಕೂ ಮಹತ್ವದ ಬೆಳವಣಿಗೆ ಇದು. ಈಗ ಪ್ರದೋಷ್ ಸಲ್ಲಿಸಿದಂತಹ ಅರ್ಜಿ, ಮಾಫಿ ಸಾಕ್ಷಿ ಅರ್ಜಿ ಕೊನೆಗೂ ಕೋರ್ಟ್ನಲ್ಲಿ ಪುರಸ್ಕಾರಗೊಂಡಿದೆ. ಸೊ ಕೋರ್ಟ್ ಏನ್ ಹೇಳಿದೆ, ಏನ್ ಷರತ್ತು ವಿಧಿಸಿದೆ, ಅಪ್ಡೇಟ್ಸ್ ಕೊಡೋದಾದ್ರೆ? ವೀಣಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತಿನ ಆದೇಶ ಮಹತ್ವಪೂರ್ಣದ್ದು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 17 ಜನ ಆರೋಪಿಗಳು ಈ ಕೊಲೆ ಕೇಸ್ನಲ್ಲಿ ಇರುವಂತದ್ದು. ಅದರಲ್ಲಿ ಒಬ್ಬ ಆರೋಪಿ ಅಕ್ಯೂಸ್ ನಂಬರ್ 14 ಪ್ರದೋಷ್ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ CRPC 306, 307 ಅಡಿ ಒಂದು ಅಪ್ರೂವರ್ ಅಪ್ಲಿಕೇಶನ್ ಹಾಕುವ ಮೂಲಕ ನನ್ನ ಜ್ಞಾನಕ್ಕೆ ಇರುವಂತ ಎಲ್ಲ ಸತ್ಯವನ್ನ ನಾನು ಹೇಳ್ತೇನೆ, ಪ್ರಾಸಿಕ್ಯೂಷನ್ ಸಾಕ್ಷಿ ಆಗ್ತೇನೆ, ನನಗೆ ಕ್ಷಮಾದಾನವನ್ನ ಕೊಡಬೇಕು, ನನ್ನ ಆರೋಪಿಯಾಗಿ ಉಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿಯಲ್ಲಿ ಆತನಿಗೆ ಇರುವಂತಹ ಎಲ್ಲ ಮಾಹಿತಿಯನ್ನ ಒಂದಷ್ಟು ಉಲ್ಲೇಖವನ್ನ ಮಾಡಿದ್ದ. ಸೊ ಈ ಎಷ್ಟು ಅಂಶಗಳನ್ನ ಮತ್ತೆ ಇದರ ಜೊತೆಗೆ ನನಗೆ ಗೊತ್ತಿರುವಂತಹ ಎಲ್ಲ ಅಂಶಗಳನ್ನ ನಾನು ಹೇಳ್ತೇನೆ, ಹಾಗಾಗಿ ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡ್ಕೊಳ್ಳಿ ಅನ್ನೋಂತ ಅರ್ಜಿಯನ್ನ ಸಲ್ಲಿಸಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಕೂಡ ಒಂದು ಹಂತದಲ್ಲಿ ಷರತ್ತುಬದ್ಧ ಒಪ್ಪಿಗೆಯನ್ನ ಕೊಟ್ಟಿತ್ತು. ಅಲ್ಲಿ ಕೂಡ ಷರತ್ತಾಗಿದೆ, ಅಂದ್ರೆ ಆತನಿಗೆ ಗೊತ್ತಿರುವಂತ ಎಲ್ಲ ಅಂಶಗಳನ್ನ ಹೇಳ್ಬೇಕಾಗತ್ತೆ. ಕೇವಲ ಆತನ ವಿರುದ್ಧದ ವಿಚಾರ ಮಾತ್ರ ಅಲ್ಲ, ಇತರೆ ಆರೋಪಿಗಳ ವಿರುದ್ಧ ಆತನಿಗೆ ಗೊತ್ತಿರುವಂತ ಎಲ್ಲ ಮಾಹಿತಿಗಳನ್ನ ಹೇಳಿದ್ರೆ ನಾವು ಅದನ್ನ ಒಪ್ಕೊಳ್ಳಿಕ್ಕೆ ಸಿದ್ಧತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅದರ ಜೊತೆಗೆ ಏನೋ ಪ್ರದೋಷ್ ಪರ ವಕೀಲರು ಕೂಡ ತಾವಿಗೆ ಗೊತ್ತಿರುವಂತ ಎಲ್ಲ ಅಂಶಗಳನ್ನ ಹೇಳ್ತೇವೆ, ಹಾಗಾಗಿ ಅಂಗೀಕಾರ ಮಾಡಬೇಕು ಅಂತ ಹೇಳಿ ಇವತ್ತು ಕೋರ್ಟು ಅರ್ಜಿಯನ್ನ ಮಾನ್ಯ ಮಾಡಿದೆ. ಮಾನ್ಯ ಮಾಡುವ ಜೊತೆಗೆ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಿರುವಂತದ್ದು. ಅದರಲ್ಲಿ ಪ್ರಮುಖವಾದಂತಹ ಕಂಡೀಷನ್, ಪ್ರದೋಷ್ ಈಗ ಮಾಫಿ ಸಾಕ್ಷಿಯ ಅರ್ಜಿಯನ್ನ ಹಾಕಿದಂತ ವ್ಯಕ್ತಿ ಆತನಿಗೆ ಗೊತ್ತಿರುವಂತ ಎಲ್ಲ ಸತ್ಯವನ್ನ ಕೋರ್ಟ್ ಮುಂದೆ ಎಳೆಯಾಗಿ ಬಿಚ್ಚಿಡಬೇಕಾಗತ್ತೆ. ಅದರ ಜೊತೆಗೆ ಈ ಟ್ರಯಲ್ ಕನ್ಕ್ಲೂಡ್ ಆಗುವವರೆಗೆ, ಅಂದ್ರೆ ಈ ಕೇಸ್ನ ಟ್ರಯಲ್ ಮುಕ್ತಾಯ ಆಗುವವರೆಗೂ ಆತ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗುತ್ತೆ ಅನ್ನುವಂಥದ್ದು. ಸೊ ಒಂದು ವೇಳೆ ಏನಾದ್ರೂ ಆತ ಸುಳ್ಳು ಹೇಳ್ತಿದ್ದಾನೆ ಅಥವಾ ಕೇಸ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾನೆ ಅಥವಾ ಏನೋ ಸುಳ್ಳನ್ನ ಹೇಳ್ತಿದ್ದಾನೆ, ಬೇರೆ ವಿಚಾರಗಳನ್ನ ಹೇಳ್ತಿದ್ದಾನೆ ಅಂತದ್ದು ಗೊತ್ತಾಗಿದ್ದೇ ಆದಲ್ಲಿ ಆ ಸಂದರ್ಭದಲ್ಲಿ ಕೋರ್ಟ್ ಆತನನ್ನ ಮತ್ತೆ ಆರೋಪಿಯಾಗಿ ಆರೋಪಿಯಾಗಿಸುವಂತ ಅವಕಾಶಗಳಿರುವಂತದ್ದು. ಸಾಮಾನ್ಯವಾಗಿ ಒಂದು ಮಾಫಿ ಸಾಕ್ಷಿ ಕೊಡುವಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಆರಂಭದಲ್ಲಿ ಒಪ್ಪಿಗೆ ಕೊಟ್ಟರು ಕೂಡ ಆತನ ಚೀಫ್ ವಿಟ್ನೆಸ್ ಅಂದ್ರೆ ಆತ ಕೋರ್ಟ್ ಮುಂದೆ ಬಂದು ನಿಂತು ತನಗಿರುವಂತ ಎಲ್ಲ ಅಂಶಗಳನ್ನ ಹೇಳ್ಬೇಕಾಗತ್ತೆ. ಅದಾದ ನಂತರ ಇತರೆ ಆರೋಪಿಗಳ ಪರ ವಕೀಲರು ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾನೆ. ಆತ ಕೊಟ್ಟಂತ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿನಾ ಅಥವಾ ಆ ಡೌಟ್ ಗಳನ್ನ ಕ್ಲಿಯರ್ ಮಾಡುವಂತದ್ದು, ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಅದರಿಂದ ಮಾಹಿತಿಗಳನ್ನ ಬೇರೆ ರೀತಿ ಹೇಳಿಸುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಕೂಡ ಪ್ರಾಸಿಕ್ಯೂಷನ್ಗೆ ಸಹಕಾರ ಆಗುವಂತ ಹೇಳಿಕೆಯನ್ನೇ ಆತ ಕೊಡ್ಬೇಕಾಗತ್ತೆ. ಅಂದ್ರೆ ಆತನ ಇರುವಂತ ಮಾಹಿತಿಗಳನ್ನೇ ಹೇಳ್ಬೇಕಾಗತ್ತೆ. ಒಂದ್ ವೇಳೆ ಆತ ಹೇಳುವಂತ ಚೀಫ್ ಎಕ್ಸಾಮಿನೇಷನ್ ಆಗ್ಲಿ ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಆಗ್ಲಿ ಪ್ರಾಸಿಕ್ಯೂಷನ್ಗೆ ವಿರುದ್ಧವಾದಂತಹ ಮಾಹಿತಿಯನ್ನ ಕೋರ್ಟ್ಗೆ ಕೊಟ್ಟಿದೆ. ಅದರಲ್ಲಿ ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಕೋರ್ಟ್ಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡುತ್ತೆ ಅಂತಿಮವಾಗಿ, ಈತ ನಮಗೆ ಮಾಫಿ ಸಾಕ್ಷಿಯಾಗಿ ಮುಂದುವರಿತಾನೆ, ಸಾಕ್ಷಿ ಆಗ್ತಾನೆ, ಈತನಿಗೆ ಕ್ಷಮಾದಾನವನ್ನ ಕೊಡಬಹುದು ಅನ್ನುವಂಥದ್ರ ಒಂದು ಸರ್ಟಿಫೈ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಪ್ರಾಸಿಕ್ಯೂಷನ್ಗೆ ವಿರುದ್ಧ ಆಗಿದ್ದಾನೆ ಅಂತ ಗೊತ್ತಾದ್ರೆ, ಇಲ್ಲ ಈತನನ್ನ ಸಾಕ್ಷಿಯಾಗಿ ಮುಂದುವರಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಆಗ್ಲಿಕ್ಕೆ, ಈತ ಸರಿಯಾದಂತ ಡಿಸ್ಕ್ಲೋಜರ್ ಟ್ರೂತ್ ಅನ್ನ ಡಿಸ್ಕ್ಲೋಸ್ ಮಾಡಿಲ್ಲ, ಹಾಗಾಗಿ ಆರೋಪಿಯಾಗಿ ಮುಂದುವರಿಸಬಹುದು ಅಂತೇಳಿ ಕೂಡ ಸರ್ಟಿಫಿಕೇಟ್ ಅನ್ನ ಕೊಡುವಂತ ಸಾಧ್ಯತೆಗಳಿರುತ್ತೆ. ಸೊ ಇದರ ಜೊತೆಗೆ ಒಂದು ಎಚ್ಚರಿಕೆಯನ್ನ ಇವತ್ತಿನ ಆದೇಶದಲ್ಲಿ ಕೋರ್ಟ್ ಕೊಟ್ಟಿರುವಂತದ್ದೇನೆಂದ್ರೆ, ಒಂದು ವೇಳೆ ನೀನಾದ್ರೂ ಸುಳ್ಳನ್ನ ಹೇಳುವಂತಹದ್ದು, ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರೆ ಕಾನೂನಿನ ಪ್ರಕಾರ ನಿನ್ನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಸೊ ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಸೊ ಹಾಗಾಗಿ ಆತ ಮುಂದಿನ ಹಂತದಲ್ಲಿ ಆತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬಹುದು. ಸೊ ಹಾಗಾಗಿ ಪ್ರದೋಷ್ ಕೋರ್ಟ್ ಮುಂದೆ ಏನೋ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ ನಾನು ಸಾಕ್ಷಿ ಆಗ್ತೇನೆ, ನನಗೆ ಒಂದು ಹಂತದಲ್ಲಿ ಅಂತಿಮ ಹಂತದಲ್ಲಿ ಶಿಕ್ಷೆಯಿಂದ ಹೊರಗಡೆ ತರಬೇಕು ಅಥವಾ ನನ್ನ ಸಾಕ್ಷಿಯಾಗಿ ಜೈಲಿನ ವಾಸದಿಂದ ಬಿಡುಗಡೆ ಮಾಡಬೇಕು, ಸಮಾಧಾನವನ್ನು ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ದ. ಒಂದು ವೇಳೆ ಸತ್ಯವನ್ನ ಮುಚ್ಚಿಡುವಂತಹ ಕೆಲಸ ಪ್ರದೋಷ್ನಿಂದ ಆಗಿದ್ದೆ ಆದ್ರೆ, ತಾವು ಹೇಳಿದ್ರಿ ಸೊ ಆತನನ್ನ ಮಾಫಿ ಸಾಕ್ಷಿ ಅಲ್ಲ ಮತ್ತೆ ಆರೋಪಿಯನ್ನಾಗಿ ಪರಿಗಣಿಸಲಾಗುತ್ತೆ ಅಂತ, ಇದಿಷ್ಟೇನಾ ಅಥವಾ ಸುಳ್ಳು ಹೇಳಿದಂತಹ ಅಥವಾ ದಾರಿ ತಪ್ಪಿಸಿದಂತಹ ಹಿನ್ನೆಲೆಯಲ್ಲಿ ಪ್ರದೋಷ್ನ ವಿರುದ್ಧ ಕೇಸ್ ಕೂಡ ದಾಖಲಾಗಬಹುದಾ? ಖಂಡಿತ ಇವತ್ತು ಕೋರ್ಟ್ ಅದೇ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದೆ. ಸೊ ಯು ಮೇ ಫೇಸ್ ಲೀಗಲ್ ಕಾನ್ಸಿಕ್ವೆನ್ಸಸ್ ಅನ್ನುವಂತ ಪದ ಅಂದ್ರೆ ಸೆಂಟೆನ್ಸ್ ಅನ್ನ ಕೋರ್ಟ್ ಬಳಕೆ ಮಾಡಿರುವಂತದ್ದು. ಒಂದು ವೇಳೆ ಆತ ಪ್ರಾಸಿಕ್ಯೂಷನ್ ನ ದಾರಿ ತಪ್ಪಿಸುವಂತ ಅಥವಾ ಕೋರ್ಟ್ ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರೆ
ಕಾನೂನಿನ ಪ್ರಕಾರ ಆತನ ವಿರುದ್ಧ ಅಂದ್ರೆ ದೂರನ್ನ ದಾಖಲು ಮಾಡಿಕೊಂಡು ಕೇಸನ್ನು ದಾಖಲು ಮಾಡಿ ಆತನ ವಿರುದ್ಧ ಮತ್ತೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿದೆ. ಮತ್ತೆ ಈ ಕೇಸ್ನಲ್ಲಿ ಮತ್ತೆ ಆರೋಪಿಯಾಗಿ ಆತ ಮುಂದುವರಿತಾನೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಒಂದು ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ತನಗೆ ಗೊತ್ತಿರುವಂತದ್ದನ್ನ ಹೇಳಿಬಿಟ್ಟು ಈ ಕೇಸಿನ ಹೆಂಗೋ ಬಚಾವ್ ಆಗ್ಬೋದು ಅನ್ನೋದು. ಆದ್ರೆ ಇವತ್ತಿನ ಆದೇಶವನ್ನ ನೋಡ್ತಾ ಹೋದ್ರೆ ಮಾಫಿ ಸಾಕ್ಷಿ ಆಗುವಂತ ಸಂದರ್ಭದಲ್ಲಿ ಆರೋಪಿಗಳು ಅಥವಾ ಮಾಫಿ ಸಾಕ್ಷಿ ಅಂತ ವ್ಯಕ್ತಿ ಕೋರ್ಟ್ ಮುಂದೆ ಹೇಳುವಂತ ಹೇಳಿಕೆ ನಡೆಯುವಂತ ಪ್ರಕ್ರಿಯೆಗಳಿದೆ. ಆತನಿಗೆ ಯಾವುದೇ ಕ್ಷಣದಲ್ಲಿ ಅಡ್ವರ್ಸ್ ಆಗಬಹುದು. ಮತ್ತೆ ಅದನ್ನ ಪ್ರಾಸಿಕ್ಯೂಷನ್ ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ಳುವ ರೀತಿಯಲ್ಲಿ, ಅಂದ್ರೆ ಒಪ್ಪಿಕೊಳ್ಳುವ ರೀತಿ ಅನ್ನುವಂಥದ್ದು ಬಂದಾಗ ಒಂದು ಪ್ರಶ್ನೆ ಹುಟ್ಟುತ್ತೆ. ಅಂದ್ರೆ ಅವ್ರಿಗೆ ಇಷ್ಟ ಆಗುವ ರೀತಿ ಹೇಳಿಕೆ ಅನ್ನುವಂಥದ್ದಕ್ಕಿಂತ ಇಲ್ಲಿಯವರೆಗೆ ತನಿಖೆಯಲ್ಲಿ ಯಾವ ಅಂಶಗಳು ಫೈಂಡ್ ಔಟ್ ಆಗಿದೆ, ತನಿಖೆಯಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಇದೆ, ಅದಕ್ಕೆ ಪೂರಕವಾದಂತಹ ಹೇಳಿಕೆಯನ್ನೇ ಕೊಡಬೇಕು. ಸೊ ಬೇರೆ ರೀತಿಯಾದ ಹೇಳಿಕೆಯನ್ನ ಕೊಟ್ಟು ಚಾರ್ಜ್ ಶೀಟೇ ಒಂದ್ ರೀತಿ ಹೇಳುತ್ತೆ, ಪ್ರಾಸಿಕ್ಯೂಟರೇ ಒಂದ್ ರೀತಿ ಹೇಳ್ತಾರೆ, ಈತನೇ ಒಂದ್ ರೀತಿಯಾದಂತ ಫ್ಯಾಕ್ಟ್ರಿಗಳನ್ನ ಕೋರ್ಟ್ ಮುಂದೆ ಹೇಳಿದಂತ ಸಂದರ್ಭದಲ್ಲಿ ಆ ಕೇಸ್ನ ದಾರಿ ತಪ್ಪಿಸುವಂತ ಕೆಲಸಗಳಿರ್ತದೆ. ಹಾಗಾಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ಗೆ ಮತ್ತೆ ಪ್ರಾಸಿಕ್ಯೂಷನ್ಗೆ ಪೂರಕವಾದಂತ ಈ ಕೇಸ್ನ ಎಸ್ಟಾಬ್ಲಿಷ್ ಮಾಡಿ ಇತರೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂತ ಮಟ್ಟಿನಲ್ಲಿ ಸಹಕಾರಿ ಆಗುವಂತ ರೀತಿಯಲ್ಲಿ ಆತನಿಗೆ ಗೊತ್ತಿರುವಂತ ಮಾಹಿತಿಗಳನ್ನ ಸ್ಪಷ್ಟವಾಗಿ ಮತ್ತೆ ಸಂಪೂರ್ಣವಾಗಿ ಹೇಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಆ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಸಿದಂತ ವ್ಯಕ್ತಿ ಮಾಫಿ ಸಾಕ್ಷಿಗೆ ಅರ್ಹ ಆಗ್ತಾನೆ, ಕ್ಷಮಾದಾನ ಆಗುತ್ತೆ. ಮತ್ತೆ ಆತ ಅಂತಿಮವಾಗಿ ಒಂದು ವೇಳೆ ಕೇಸ್ನಲ್ಲಿ ಕನ್ವಿಕ್ಟ್ ಆದ್ರೆ ಆ ಒಂದು ಕನ್ವಿಕ್ಷನ್ ಇಂದ ಸಾಮಾನ್ಯವಾಗಿ ಇದರಿಂದ ಹೊರಗಡೆ ಉಳಿತಾನೆ. ನಾವೀಗ ಇಲ್ಲಿ ನೋಡಿದ್ವಿ ಆಲ್ರೆಡಿ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಕೂಡ ಬಸವರಾಜ್ ಮುತ್ತಿಗೆ ಎನ್ನುವಂತ A1 ಆರೋಪಿಯೇ ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಸ್ತಾನೆ. ಉಳಿದವರು ಎಲ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗುತ್ತೆ. ಆತನಿಗೆ ಅದರಿಂದ ಒಂದು ವಿನಾಯಿತಿ ಸಿಕ್ಕಿ ಆತ ಹೊರಗಡೆ ಇರುವಂತದ್ದು. ಸೊ ಆ ರೀತಿಯಾದ ಬೆನಿಫಿಟ್ ಇಲ್ಲಿ ಸಿಗುತ್ತೆ ಒಂದ್ ವೇಳೆ ಆತ ಎಲ್ಲ ಸತ್ಯವನ್ನು ಹೇಳಿ ಮತ್ತೆ ಕೋರ್ಟ್ ನೀಡಿರುವಂತಹ ಷರತ್ತುಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ದೆ. ಅದಲ್ಲಿ ಒಂದ್ ವೇಳೆ ಸರಿಯಾಗಿ ಪಾಲನೆ ಮಾಡದೇ ಇದ್ರೆ ಆರೋಪಿ ಆಗ್ತಾನೆ, ಜೊತೆಗೆ ಒಂದು ಕಾನೂನು ರೀತಿ ಕ್ರಮವನ್ನ ಕೋರ್ಟ್ ಕೂಡ ತೆಗೆದುಕೊಳ್ಳಿಕ್ಕೆ ಅವಕಾಶಗಳು ಇವತ್ತಿನ ಮಟ್ಟಿಗೆ ಇರುವಂತದ್ದು. ಮತ್ತೆ ಇವತ್ತಿನ ಬೆಳವಣಿಗೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳಿಗೆ ಒಂದ್ ರೀತಿ ದೊಡ್ಡ ಶಾಕು. ಮತ್ತೆ ಆತ ಜೊತೆಗಿದ್ದವನೇ ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಹೇಳಿದ್ದೆ, ಅದರಲ್ಲಿ ಅವರಿಗೆ ಶಿಕ್ಷೆ ಆಗುವಂತ ಒಂದಷ್ಟು ಸಾಧ್ಯತೆ ಹೆಚ್ಚಾಗ್ತಾರೆ ಹೋಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ವೀಣಾ. ಎಸ್ ರಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.